ನಮಸ್ಕಾರ ಬಂಧುಗಳೇ. ನಾವು ಜಾತಿ, ಧರ್ಮ, ಭಾಷೆ, ನೆಲ, ಜಲ ಮುಂತಾದವುಗಳ ಬಗ್ಗೆ ಹೊಡೆದಾಡುತ್ತೇವೆ, ಗಲಾಟೆ ಮಾಡುತ್ತೇವೆ. ನಾವು ಭಾರತೀಯರಾದರೂ ಸಹ ನಾವು ಆ ರೀತಿಯಲ್ಲಿ ಹೊಡೆದಾಡುವುದು, ಆಮೇಲೆ ನಮ್ಮ ಜೀವನಕ್ಕೆ ನಾವೇ ಕುಂದು ತಂದುಕೊಳ್ಳುವಂತಹ ಸ್ಥಿತಿ ಈಗ ನಿರ್ಮಾಣವಾಗುತ್ತದೆ. ಯಾಕೆ ಈ ರೀತಿ ಆಗುತ್ತದೆ? ನಾವು ಯಾಕೆ ಈ ರೀತಿ ಹೊಡೆದಾಡ್ತೇವೆ? ನಮ್ಮಲ್ಲಿ ಯಾಕೆ ಅಂತಹ ಕೆಟ್ಟ ಭಾವನೆಗಳು ಯಾಕೆ ಬರುತ್ತದೆ? ಜಲ, ನೆಲ, ಭಾಷೆ ಇದು ಜನರಿಗೆ ಬೇಕಾದಂತಹ ಒಂದು ಮುಖ್ಯವಾದಂತಹ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ರೀತಿ. ಆದರೆ ಜಾತಿ ಧರ್ಮ ಇದೆಯಲ್ಲ, ಅದು ಬಹಳ ಅಪಾಯಕಾರಿ. ಈ ಜಾತಿ ಧರ್ಮದವರೇ ಹೆಚ್ಚಿನ ಜನರು ಸಮಾಜದ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಹಾಗೆಯೇ ಸಮಾಜವನ್ನ ಯಾವಾಗಲೂ ಒಂದು ಭಯವಾದ ರೀತಿಯಲ್ಲಿ ಇಟ್ಟುಕೊಂಡಿರುವಂತಹ ಈ ಧರ್ಮಾಂಧರು ಅಥವಾ ಜಾತಿವಾದಿಗಳು ನಮಗೆಲ್ಲರಿಗೂ ಬಹಳ ಭಯವಾಗುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸುತ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಹಾಗಾದ್ರೆ ನಾವೆಲ್ಲರೂ ಯಾರು? ಮನುಷ್ಯರಲ್ವೇ? ನಾವು ಈ ಮನುಷ್ಯರಾಗಿ ಒಂದೇ ರೀತಿಯಲ್ಲಿದ್ದು ಒಂದೇ ರೀತಿಯ ಮನುಷ್ಯರಾಗಿದ್ದರೂ ಸಹ ನಾವು ಈ ರೀತಿಯಲ್ಲಿ ಒಡೆದಾಡಿ ಬಡಿದಾಡಿ ಸಾಯುವಂತಹ ಪ್ರಮೇಯ ಯಾಕ ಬರ್ತಾ ಇದೆ? ಇದನ್ನು ತಡೆಯಲು ಏನು ಮಾಡಬೇಕು ಎಂಬುದನ್ನು ನಾವು ನೋಡಬೇಕು. ಆವಾಗ ನಾವು ಧಾರ್ಮಿಕ ಗ್ರಂಥಗಳನ್ನು ಬದಿಗಿಟ್ಟು ನಾವು ವೈಜ್ಞಾನಿಕವಾದ ರೀತಿಯಲ್ಲಿ ಯೋಚಿಸಬೇಕಾಗುತ್ತದೆ. ವೈಜ್ಞಾನಿಕವಾದ ರೀತಿಯಲ್ಲಿ ಅಂದರೆ ಏನು? ಅಂದರೆ ಹಿಂದೆ ಇದ್ದಂತಹ ಮನುಷ್ಯರು ಯಾವ ರೀತಿ ಇದ್ದರು, ಈಗಿರುವ ಮನುಷ್ಯರು ಯಾವ ರೀತಿ ಇದ್ದಾರೆ. ಆದರೆ ಈ ಮನುಷ್ಯರಲ್ಲಿ ಬೇರೆ 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 ವರ್ಗದವರಿದ್ದರೆ, ಬೇರೆ ಬೇರೆ ಗುಂಪಿನ, ಅಂದರೆ ಈ ಮನುಷ್ಯರಲ್ಲೂ ವ್ಯತ್ಯಾಸ ಇರುವ, ಪ್ರಾಣಿಗಳಲ್ಲಿ ನಾವು ವ್ಯತ್ಯಾಸ ಕಾಣುತ್ತೇವೆ. ನಾಯಿ ಬೆಕ್ಕುಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಅದೇ ರೀತಿ ಹುಲಿ ನರಿಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಆನೆ, ಕಾಡು ಕೋಣ, ಕಾಡು ಎಮ್ಮೆಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅದೇ ರೀತಿ ಮನುಷ್ಯರಲ್ಲೂ ಸಹ ಅಂತಹ ಬೇರೆ ಬೇರೆ ವರ್ಗದ ಜನರು, ಬೇರೆ ಬೇರೆ ರೀತಿಯಲ್ಲಿ ಇದ್ದಂತಹ ಜನರು ಇದ್ದಿದ್ದರು. ಅವರು ಏನು ಮಾಡ್ತಿದ್ದರು, ಅವರು ಹೇಗೆ ಜೀವನ ಮಾಡ್ತಿದ್ದರು ಎಂಬುದನ್ನು ತಿಳಿದುಕೊಂಡಾಗ ನಾವು ನಮ್ಮ ಇಂದಿನ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಅಂತಹ ಕೆಲವು ವಿಚಾರಗಳನ್ನ, ಅಂತ ಕೆಲವು ವೈಜ್ಞಾನಿಕ ವಿಚಾರಗಳನ್ನ ನಿಮ್ಮೆದುರು ತೆರೆದಿಡಬೇಕೆಂಬುದೇ ನನ್ನ ಇಂದಿನ ಈ ವಿಡಿಯೋದ ಉದ್ದೇಶ. ಅದಕ್ಕಿಂತ ಮೊದಲು ಲೋಕ ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನುಷ್ಯರು ಜಾತಿ ಧರ್ಮದ ಬಗ್ಗೆ ಹೊಡೆದಾಡಿ ಸಾಯುತ್ತಿದ್ದಾರೆ. ಒಂದು ವೇಳೆ ಮನುಷ್ಯರಲ್ಲಿ ಇನ್ನೊಂದು ವರ್ಗದ ಜನರಿದ್ದಿದ್ದರೆ ಪ್ರಪಂಚದ ಸ್ಥಿತಿ ಏನಾಗ್ತಿತ್ತು? ನಿಜ ಹೇಳಬೇಕೆಂದರೆ ಪುರಾತನ ಕಾಲದಲ್ಲಿ ಹ್ಯೂಮನ್ಸ್ ಎಂಬ ಬೇರೊಂದು ವರ್ಗದ ಜನರಿದ್ದರು. ಶಿಲಾಯುಗದ ಜನರ ಬಗ್ಗೆ ನಾವು ಅಭ್ಯಾಸ ಮಾಡುವಾಗ ಅಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಸುಮಾರು 3 ಲಕ್ಷ ವರ್ಷಗಳ ಕಾಲ ನಿಯಾಂಡರ್ಪಾಲ್ಸ್ ಎಂಬ ಒಂದು ವರ್ಗದ ಜನ ಬದುಕಿದ್ದರು. ಅಂದರೆ ನಿಯಾಂಡರ್ಪಾಲ್ ಅಂತ ನಿಯಾಂಡರ್ಪಾಲ್ ಎಂಬ ಜನವರ್ಗ ಬದುಕಿದ್ದರು. ಈ ನಿಯಾಂಡರ್ಪಾಲ್ ವರ್ಗ ಅಂದರೆ ಏನು? ಆ ಜನರೆಂದರೆ ಏನು? ಅವರಲ್ಲಿ ಏನಿತ್ತು? ಅವರು ಶಿಲಾಯುಗದಲ್ಲಿ ಬದುಕಿದ್ದರು. ಶಿಲಾಯುಗದಿಂದ ಸ್ವಲ್ಪವೇ ಅವರು ಅಭಿವೃದ್ಧಿ ಹೊಂದುತ್ತಾ ಬಂದರು. ಆದರೆ ಈಗಿರುವ ಈ ಮನುಷ್ಯರ ರೀತಿಯಲ್ಲಿ, ಈಗಿರೋ ನಮ್ಮ ಹಾಗೆ ಜೀವನ ಮಾಡುವಂತಹ ರೀತಿಯನ್ನು ಅವರು ರೂಢಿಸಿಕೊಂಡಿರಲಿಲ್ಲ. ಅವರದೇ ಯೋಚನಾ ಮಾಡುವಂಥ ಶಕ್ತಿ ನಮ್ಮಷ್ಟು ಇರಲಿಲ್ಲ. ಅವರ ಜೀವನ ರೀತಿಯೇ ಬೇರೆಯಾಗಿತ್ತು. ಅವರು ಅಲೆಮಾರಿಗಳಾಗಿದ್ದರು ಎಂಬುದು ತಿಳಿದು ಬರುತ್ತದೆ. ಸುಮಾರು 3 ಲಕ್ಷ ವರ್ಷಗಳ ಕಾಲ ಅಂತಹ ಜನರು ಬದುಕಿದ್ದರು. ಅಂತಹ ಜನರಲ್ಲಿ ನಿಯಾಂಡರ್ತಾಲ್ ಎಂಬುದು ವರ್ಗದ ಜನರ ಗುಂಪು ಮುಖ್ಯವಾದದ್ದು. ಬೇರೆ ಬೇರೆ ಗುಂಪಿನ ಜನರಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಗುಂಪು ಪ್ರಾಣಿಗಳಲ್ಲಿ ಕಂಡು ಬರುವ ಹಾಗೆ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಗುಂಪಿನ ಪ್ರಾಣಿಗಳಿರುವ ಹಾಗೆ ಇದು ಸಹ ಮನುಷ್ಯರಿಂದ, ಈಗಿನ ಮನುಷ್ಯರಿಗಿಂತ ಬೇರೆಯಾದ ರೀತಿಯಲ್ಲಿದ್ದಂಥ ಮನುಷ್ಯರು ಬದುಕಿದ್ದರು. ಸುಮಾರು 40 ವರ್ಷಗಳವರೆಗೆ ಆ ರೀತಿಯ ಜನರು ಬದುಕಿದ್ದರು
ಹಾಗಾದರೆ ಈಗಿರುವ ಜನರಿಗೂ ಅವರಿಗೂ ಏನು ವ್ಯತ್ಯಾಸ? ಅವರಲ್ಲಿ ಅಂತಹ ಬದಲಾವಣೆಗಳೇನಿದ್ದು, ಈಗಿರುವ ಮನುಷ್ಯರಲ್ಲಿ ಅಂತಹ ಬದಲಾವಣೆಗಳು ಏನಾಗಿದೆ ಎಂಬುದನ್ನೆಲ್ಲ ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳೇನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅಂದರೆ ಈಗಿನ ಜನರು ಯಾರು? ಈಗಿನ ಜನರು ಹೋಮೋಸಾಪಿಯನ್. ಈ ಜನರು ಅಂದರೆ ಈಗ ನಾವು ಆಧುನಿಕ ವರ್ಗದ ಜನರು ಬಲಾಢ್ಯರಾದರು ಅಥವಾ ಆ ಎರಡು ವರ್ಗದ ಜನರು ಒಟ್ಟಾಗಿ ಸೇರಿ ಹೊಸ ಒಂದು ಜನಾಂಗವೇ ಸೃಷ್ಟಿಯಾಗಿರಬಹುದು. ಯಾಕಂದರೆ ಭಾರತೀಯರ ಈಗಿನ DNA ಟೆಸ್ಟ್ ಮಾಡಿದಾಗ 4% ಆ ಜನರ, ಅಂದರೆ ನಾವು ಹೇಳಿದ್ವಲ್ಲ ಯಾವ ಜನರು ಆ ಹಿಂದೆ ಇದ್ದಂತಹ ಜನರ DNA ಹೋಲಿಕೆ ಇರುವುದನ್ನು ಕಂಡುಕೊಂಡು, ಅಂದರೆ ಆರ್ಕಿಕ್ ಹ್ಯೂಮನ್ಸ್, ಅಂದರೆ ನಾನು ಮೊದಲು ಹೇಳಿದಲ್ಲ ನಯಾಂದರ್ತಾಲ್ ಎಂಬ ಆ ಜನರ DNA ಈಗಿರುವಂತಹ ಈ ಹೋಮೋಸಾಪಿಯನ್ ಜನರಲ್ಲಿ ಇದಕ್ಕೂ 4% ಹೋಲಿಕೆ ಕಂಡು. ಯಾವುದರಲ್ಲಿ? DNA 4. ಅಂದರೆ ಇದು ಆ ಜನರೊಂದಿಗೆ ಬೆರೆತು ಹೋದಂತಹ ಒಂದು ಹೊಸ ಜನಾಂಗವೇ ಈಗಿರುವಂತಹ ಹೋಮೋಸಾಪಿಯನ್ ಅಥವಾ ಈ ಆಧುನಿಕ ಮನುಷ್ಯರು. ಯುರೋಪ್, ರಷ್ಯಾ, ಸೈಬೀರಿಯಾ, ಇರಾಕಿನ ಕುರ್ದಿಸ್ ಮುಂತಾದ ಕಡೆ ನಡೆಸಿದ ಸಂಶೋಧನೆಗಳಿಂದ ನಿಯಾಂಡರ್ತಾಲ್ ಜನರ ಜೀವನ, ಅವರ ಆಚಾರ ವಿಚಾರಗಳ ಬಗ್ಗೆ ಸ್ವಲ್ಪ ಮಟ್ಟಿನ ವಿಷಯಗಳನ್ನು ತಿಳಿಯಲು ಸಾಧ್ಯವಾಗಿದೆ. ಅಂದರೆ ಈಗ ಇದರಲ್ಲಿ ನಡೆದಿರುವಂತಹ ಇರಾನಿನ ಕುರ್ದಿಸ್ ಪ್ರದೇಶದ ಅಲ್ಲಿನ ಒಂದು ಗುಹೆಯಲ್ಲಿ ನಡೆಸಿದಂತಹ ಸಂಶೋಧನೆ ಹೆಚ್ಚಿನ ಬೆಳಕು ಚೆಲ್ಲಲು ಸಾಧ್ಯವಾಗಿದೆ. ಅಂದರೂ ರಷ್ಯಾದ ಸೈಬೀರಿಯಾದಲ್ಲೂ ಇಂತಹ ಸಂಶೋಧನೆಗಳು ನಡೆದಿದೆ, ಫ್ರಾನ್ಸಿನಲ್ಲೂ ಇಂತಹ ಸಂಶೋಧನೆಗಳು ನಡೆದಿದೆ. ಹೀಗೆ ಪ್ರಪಂಚದ ವಿವಿಧ ಕಡೆ ನಡೆಸಿರುವಂತಹ ಇಂತಹ ಸಂಶೋಧನೆಗಳಿಂದ ನಿಯಾಂಡರ್ತಾಲ್ಸ್ ಎಂಬ ಜನಾಂಗ ಯಾವ ರೀತಿಯಲ್ಲಿ ಬದುಕುತ್ತಿದ್ದರು, ಅವರ ಜೀವನ ಶೈಲಿ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗಿದೆ. ಹಾಗಾದರೆ ಯಾವ ಜನ, ಆ ಜನ ಎಲ್ಲಿದ್ದರು, ಹೇಗೆ ತಿಳಿಯಲು ಸಾಧ್ಯವಾಯಿತು ಎಂಬುದನ್ನು ನಾವು ನೋಡಬಹುದು. ಇದರ ಬಗ್ಗೆ ಆಗ ಈ ರೀತಿಯ ಸಂಶೋಧನೆ ಮಾಡಿದಾಗ ಸುಮಾರು 65,000 ವರ್ಷಗಳ ಹಿಂದೆ ಬದುಕಿದ್ದವರು ಹಾಗೂ 15,000 ವರ್ಷಗಳ ಹಿಂದೆ ಬದುಕಿದ್ದವರು ಸಹ ಹೇಗೆ ಇಂತಹ ರೀತಿಯಲ್ಲೇ ಬದುಕುತ್ತಿದ್ದರು ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ ಆಗಿದೆ. ಹಾಗಾದರೆ ಆ ಜನರಿಗೆ ಎಲ್ಲಿ ಯಾವ ರೀತಿಯಲ್ಲಿ ಬದುಕುತ್ತಿದ್ದರು ಎಂಬುದನ್ನು ತಿಳಿಯಲು ಯಾರು ಸಂಶೋಧನೆ ಮಾಡಿದರು ಎಂಬುದನ್ನು ನೋಡೋಣ. 1953ರಲ್ಲಿ ರಾಲ್ಫ್ ಸ್ಟೀಫನ್ ಸೋರ್ಲೆಕ್ ಎಂಬ ವಿಜ್ಞಾನಿ ಅಥವಾ ಸಂಶೋಧಕ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸಲು ಮುಂದಾಗಿದ್ದರು. ಅವರು ಕುರ್ದಿಸ್ ಬೆಟ್ಟದ ಸಾಲಿಗೆ, ಅಲ್ಲಿನ ನದಿಯ ದಡದಲ್ಲಿರುವಂತಹ ಬೆಟ್ಟದ ಸಾಲಿಗೆ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ಸಂಶೋಧನೆ ಮಾಡಲು ನಿರ್ಧರಿಸಿದರು. ಅದರಂತೆ ಅವರ ಜೊತೆಗೆ ಸಹಾಯಕರಾಗಿ ಅಬ್ದುಲ್ ಸೊಲಾನಿ ಎಂಬ ಒಬ್ಬ ಯುವಕನನ್ನು ಕರೆದೊಯ್ದಿದ್ದರು. ಅವರು ಆ ಯುವಕನೊಂದಿಗೆ ಅಲ್ಲಿ ಹೋಗಿ ರಾಲ್ಫ್ ಸ್ಟೀಫನ್ ಅಲ್ಲಿ ಹೋಗಿ ಸಂಶೋಧನೆ ನಡೆಸಿದರು. ಆ ಸಾನಿದಾರ್ ಕೇವ್ ಅಂತ ಹೇಳಿದ ಜಾಗದಲ್ಲಿ ಅವರು ಸಂಶೋಧನೆ ಮಾಡಿದರು. ಅದರೊಳಗೆ ಹೋಗಿ ಸಂಶೋಧನೆ ಮಾಡಿದಾಗ ಅವರಿಗೆ ಹಲವಾರು ಅಸ್ಥಿಪಂಜರಗಳು ಸಿಕ್ಕಿದವು. ಈ ಅಸ್ಥಿಪಂಜರಗಳಿಂದ ಆ ಜನರ ವಯಸ್ಸು, ಆ ಜನರ ಜೀವನ ಶೈಲಿ ಏನಾಗಿತ್ತು, ಅವರ ಸಾವಿಗೆ ಕಾರಣ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗಿದೆ. ಅದರಂತೆ ಅವರು ಅಲ್ಲಿಂದ ತೆಗೆದುಕೊಂಡು ಬಂದಂತಹ ಅಲ್ಲಿ ತೆಗೆದಂತಹ ಕೆಲವು ಅಸ್ಥಿಪಂಜರಗಳಿಗೆ ಒಂದೊಂದು ಹೆಸರುಗಳನ್ನು ಕೊಟ್ಟರು. ಯಾಕಂದರೆ ಅವರಿಗೆ ಅತಿ ಮುಖ್ಯವಾದಂತಹ ವಿಷಯ ತಿಳಿಯಬಹುದಾದ ಕೆಲವು
ಅಸ್ಥಿಪಂಜರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡ್ರು. ಅಲ್ಲಿ ಬೇರೆ ಕೆಲವು ಅಸ್ಥಿಪಂಜರಗಳಿದ್ದು, ಆದರೆ ಅದನ್ನು ತಿಳಿದುಕೊಳ್ಳಲು ಅವರಿಗೆ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ ಎಂಬ ತಿಳಿದುಕೊಂಡಂತಹ ಅಸ್ಥಿಪಂಜರಗಳನ್ನು ಮಾತ್ರ ಅವರು ಅದನ್ನು ಗುರುತಿಸಿ ಅದರ ಬಗ್ಗೆ ಸಂಶೋಧನೆ ಮಾಡಿದರು. ಅದರಲ್ಲಿ ಒಂದೇ ಅಸ್ಥಿಪಂಜರಕ್ಕೆ ಅವರು ಸಾನಿದಾರ್ ಒನ್ ಅಂದರೆ ಆ ಕೇವನ ಹೆಸರು ಸಾನಿದಾರ್ ಕೇವ್ ಅಂತೆಲ್ಲ ಅದರಲ್ಲಿ ಸಿಕ್ಕಿದಂತಹ ಒಂದು ಅಂತ ಹೆಸರಿಟ್ಟು, ಆ ಸಾನಿದಾರ್ ಒಂದು ಎಂಬುದರಲ್ಲಿ ಅವರಿಗೆ ಹಲವು ವಿಚಾರಗಳು ತಿಳಿಯಲು ಸಾಧ್ಯವಾಯಿತು. ಒಬ್ಬ ಮಾನವನ ಅಸ್ಥಿಪಂಜರ ಅದು. ಅಸ್ಥಿಪಂಜರ ನೋಡಿದಾಗ ಅದರ ಮೂಳೆಗಳನ್ನೆಲ್ಲ ಪರಿಚಯ ಮಾಡಿದಾಗ, ಅವನ ಕೈಯನ್ನು ಕಟ್ಟು ಮಾಡಿರುವ ರೀತಿಯನ್ನು ನೋಡಿದಾಗ, ಹಾಗೂ ಅವನ ಮೂಳೆಗಳ ಮೇಲೆ, ಆ ಅಸ್ಥಿಪಂಜರದ ಮೂಳೆಗಳ ಮೇಲೆ ಇದರಿಂದ ಆದಂತಹ ಕೆಲವು ಗುರುತುಗಳಿದ್ದವು. ಕೆಲವು ಗುರುತುಗಳೆಂದರೆ ಹರಿತವಾದ ವಸ್ತುಗಳಿಂದ ಅದರ ಮೇಲೆ ಮಾಡಿ ಎಳೆದಂತಹ ಗೆರೆಗಳು ಕಾಣಿಸಿದವು. ಅದೆಲ್ಲವೂ ನೋಡಿದಾಗ ಅದು ಸತ್ತ ಮೇಲೆ ಆ ವ್ಯಕ್ತಿಯ ದೇಹದ ಮಾಂಸವನ್ನ ಅದನ್ನ ಅವರು ಕೆರೆದು ತೀದಿರಬಹುದೇನೋ ಎಂದನಿಸುತ್ತದೆ. ಅವರ ಆ ಕಾಲದ ಬದುಕಿನಲ್ಲಿ ಅವರಿಗೆ ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಅದಕ್ಕೆ ಬೇಕಾದ ಅವರ ಅಂತ್ಯಕ್ರಿಯೆಯಲ್ಲಿ ಬೇಕಾದಂತಹ ರೀತಿಯಿಂದ ಅದಾಗಿರಬಹುದೇನೋ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಹಾಗೆಯೇ ಆ ವ್ಯಕ್ತಿಯ ಹಸ್ತವನ್ನ ಕಟ್ ಮಾಡಿ ತೆಗೆಯಲಾಗಿತ್ತು. ಯಾಕೆ ಕಟ್ ಮಾಡಿದರೆ ಎಂಬುದನ್ನು ತಿಳಿಯಲು ಸಾಧ್ಯವಾಗಿಲ್ಲ. ಯಾಕೆ ಅದು ಆ ಮನುಷ್ಯ ಹೊಟ್ಟೆಗೆ ಏಟು ಬಿದ್ದಿರುವುದನ್ನು ಗುರುತು ಮಾಡಿ, ಅಂದರೆ ಅವನ ಮೂಳೆಗಳು ಮುರಿದಿರುವುದು, ಕೈ ಕಾಲುಗಳ ಮೂಳೆ ಮುರಿದಿರುವುದನ್ನೆಲ್ಲ ಗುರುತು ಮಾಡಿದಾಗ ಆ ವ್ಯಕ್ತಿಗೆ ಯಾರದೋ ಕೈಯಿಂದ ಏಟು ಬಿದ್ದು ಆ ವ್ಯಕ್ತಿ ಆ ರೀತಿ ಆಗಿರಬಹುದು, ಅಥವಾ ಇನ್ನೊಂದು ಗುಂಪಿನ ವ್ಯಕ್ತಿಯಿಂದ ಹೋರಾಡಿ ಹಾಗಾಗಿರಬಹುದು, ಅಥವಾ ಯಾವುದಾದರೂ ಪ್ರಾಣಿ ಬೇಟೆಗೆ ಹೋದಾಗ ಪ್ರಾಣಿಗಳಿಂದ ಪ್ರಾಣಿ ದಾಳಿ ಮಾಡಿದಾಗ ಅವರಿಗೆ ಹಾಗಾಗಿರಬಹುದು ಎಂಬುದನ್ನು ತಿಳಿದುಕೊಂಡರು. ಹಾಗೆ ಇಂತಹ ವಿಚಾರಗಳನ್ನ ಇಂತಹ ಅಸ್ಥಿಪಂಜರದಿಂದ ತಿಳಿಯಲು ಸಾಧ್ಯವಾಯಿತು. ಅಂದರೆ ಅವರು ಬದುಕಿದ್ದ ಕಾಲ, ಅವರು ಎಷ್ಟು ವಯಸ್ಸು ಬದುಕಿದ್ದರು, ಅವರ ಸಾಯುವಾಗ ಎಷ್ಟು ವಯಸ್ಸಾಗಿದ್ದರು, ಹಾಗೂ ಆದರೆ ಆ ರೀತಿ ಮೂಳೆಗಳೆಲ್ಲ ಮುರಿದು ಒಬ್ಬ ವ್ಯಕ್ತಿಯನ್ನು ಅಲ್ಲಿ ತಂದು ಹಾಕಬೇಕಾದ್ರೆ, ಆ ಗುಹೆ ಒಳಗೆ ಇಡಬೇಕಾದ್ರೆ ಅದು ಅವರ ಸ್ಮಶಾನವಾಗಿರಬಹುದು, ಅಥವಾ ಆ ವ್ಯಕ್ತಿ ಏಟು ಬಿದ್ದ ಕೂಡಲೇ ಸತ್ತಿಲ್ಲ, ಅವನ ಕೈಯನ್ನು ಆಪರೇಷನ್ ಮೂಲಕ ಯಾವುದೋ ಕಲ್ಲಿನ ಆಯುಧದಿಂದ ಕಟ್ಟು ಮಾಡಿ ತೆಗೆದಿರಬಹುದು. ಅವನು ಇಂತಹ ಸ್ಥಿತಿಗೆ ಬರೋದಕ್ಕಿಂತ ಮೊದಲು, ಸಾಯುವುದಕ್ಕಿಂತ ಮೊದಲು ಕೆಲವು ದಿನಗಳ ಕಾಲ ಅವರ ಜೊತೆಗಿದ್ದವರು ಅವನಿಗೆ ಸೇವೆ ಮಾಡಿ ಆಹಾರವನ್ನು ಕೊಟ್ಟು ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿರಬಹುದು. ಮುಂತಾದ ವಿಚಾರಗಳನ್ನ ಈ ಸಂಶೋಧನೆಯಿಂದ ತಿಳಿದುಕೊಳ್ಳಲು ಸಾಧ್ಯವಾಯಿತು. ಅಂದರೆ ಆ ಕಾಲದಲ್ಲೂ ಜನರು ಸಾಮೂಹಿಕವಾದ ಜೀವನ ನಡೆಸುತ್ತಿದ್ದರೇನೋ ಎಂಬ ಅನುಮಾನ ಬರುವಂತಹ ರೀತಿಯಲ್ಲಿ ಆ ಅಸ್ಥಿಪಂಜರವನ್ನ ಪರೀಕ್ಷೆ ಮಾಡಿದಾಗ ಅರ್ಥವಾಯಿತು. ಅದೇ ಇನ್ನೊಂದಕ್ಕೆ ಅವರು ಸಾನಿದಾರ್ 3 ಅಂತ ಇರುವಂತಹ ಇನ್ನೊಂದನ್ನು ನೋಡಿದ್ರು. ಅದು ಒಂದು ಮಹಿಳೆಯ ಅಸ್ಥಿಪಂಜರವಾಗಿದೆ ಎಂದು ಗೊತ್ತಾಯಿತು. ಅದರಲ್ಲೂ ಸಹ ಹಲವು ರೀತಿಯ ಏಟು ಬಿದ್ದಿರುವುದನ್ನು ಪತ್ತೆ ಮಾಡಲಾಯಿತು. ಅಂದರೆ ಆ ಮೂಳೆಗಳು ಪುಡಿಯಾಗಿರುವುದು ಅಥವಾ ಅದು ಮುರಿದಿರುವ ರೀತಿ, ಅದು ಹೇಗೆ ಮುರಿದಿದೆ ಎಂಬುದನ್ನೆಲ್ಲವನ್ನ ಅವರು ಪರೀಕ್ಷೆ ಮಾಡಿ ನೋಡಿದರು. ಆಗ ಅವರಿಗೆ ಆ ಮಹಿಳೆ ಕೂಡ ಏಟು ಬಿದ್ದು, ಯಾವುದೋ ಬಲವಾದ ವಸ್ತುವಿನ ಏಟು ಬಿದ್ದು ಗಾಯಗೊಂಡು ಕೆಲವು ದಿನಗಳು ಬದುಕಿದ್ದ ಮೇಲೆ ಸತ್ತಿರುವುದಂತಹ ಸ್ಥಿತಿಯನ್ನು ತಲುಪಿದೆ ಎಂಬುದನ್ನು ತಿಳಿದುಕೊಂಡರು. ಆಮೇಲೆ ಇನ್ನೊಂದು ಮಗುವಿನದು, ಅದನ್ನು ನಾವು ಸಾರಿದಾರ್ 4 ಅಂತ ಹೆಸರಾಕಿದ್ದರು. ಈ ಅಸ್ಥಿಪಂಜರ ಒಂದು ಬಾಲಕಂದಾಗಿತ್ತು. ಆ ಬಾಲಕ ಕೂಡ ಏಟು ಬಿದ್ದಂತಹ ರೀತಿಯಲ್ಲಿದೆ. ಆ ಬಾಲಕನ ಮೂಳೆಗೂ ಆ ಏಟು ಬಿದ್ದಿದೆ. ಆದರೆ ಒಂದು ಮಾತ್ರ ಅಲ್ಲಿ ಗೊತ್ತಾಯಿತು, ಆ ಬಾಲಕ ಇದ್ದಂತಹ ಜಾಗದಲ್ಲಿ ಕೆಲವು ಹೂವಿನ ಮಕರಂದ, ಆ ಕಾಲದ ಹೂವಿನ ಮಕರಂದಗಳ ಅದರಲ್ಲಿರುವ ಹೂವಿನ ಕೆಲವು ಪುಡಿಗಳು ಅವರಿಗೆ ಸಿಕ್ಕಿರುವುದು ಮತ್ತೊಂದು ರೀತಿಯ ಕುತೂಹಲ ಕಾರಣವಾಯಿತು. ಯಾಕೆ ಅವರು ಹೆಣವನ್ನು ಹೀಗೆ ತಂದಿಡುವಾಗ ಅದರ ಮೇಲೆ ಹೂವನ್ನು ಹಾಕುತ್ತಿದ್ದರೆ ಎಂಬ ಸಂಶಯ ಮೂಡುತ್ತದೆ. ಅದರ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದು, ಹಾಗಲ್ಲ, ಅದು ಯಾವುದೋ ಪ್ರಾಣಿಗಳು ತಂದಿಟ್ಟಂತಹ ವಸ್ತು ಆಗಿರಬಹುದು,
ಇಲಿಯಂತಹ ಇನ್ನೊಂದು ಪ್ರಾಣಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳ ಪಳೆಯುಳಿಕೆಯು ಸಿಕ್ಕಿರುವುದರಿಂದ ಅಂತಹ ಪ್ರಾಣಿಗಳು ಹೂಗಳನ್ನು ತಂದು ಶೇಖರಿಸಿರುವಂತಹ ಅಭ್ಯಾಸವಿದ್ದಿರಬಹುದು, ಅವು ಹೂಗಳನ್ನು ತಿನ್ನುತ್ತಿದ್ದಿರಬಹುದು ಎಂಬುದರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಆದ್ದರಿಂದ ಅದು ಸರಿಯಾದ ರೀತಿಯಲ್ಲಿ ಅಲ್ಲಿ ಕಂಡುಕೊಂಡಂತಹ ಈ ಹೂವಿನ ಪರಾಗ ನಡೆಯುವಂತಹ ಆ ವಸ್ತುಗಳು ಅದರಲ್ಲಿ ಸಿಕ್ಕಿರುವುದು, ಹೂವಿನ ಎಸಳುಗಳ ಪುಡಿ ಅಲ್ಲಿ ಸಿಕ್ಕಿರುವುದು, ಅದು ಒಂದು ಕುತೂಹಲದ ವಿಷಯವಾಗಿದೆ. ಸಾನಿಡಾರ್ ಅಸ್ಥಿಪಂಜರದ ಹಲವು ವಿಚಾರಗಳು ತಿಳಿದು ಬಂದಿದೆ. ಹಾಗೆ 1990ರಲ್ಲಿ ಫ್ರಾನ್ಸಿನ ಬ್ರೋನಿಕಲ್ ಕೇವ್ ಸಂಶೋಧನೆ ಮಾಡಿ 2016ರಲ್ಲಿ ಸಿಯಾಂಡರ್ತಾರ್ನ ಮತ್ತೊಬ್ಬ ಸಂಶೋಧಕ ರೇಕರ್ ರಾಫಲ್ ಸ್ಟೀಫನ್ ಅವರಿಗೆ ಮತ್ತೊಮ್ಮೆ ಬಂದು ಅಲ್ಲಿ ಹೆಚ್ಚಿನ ಸಂಶೋಧನೆ ಮಾಡಬೇಕೆಂಬ ಆಸೆ ಇತ್ತು. ಆದರೆ ಇರಾನ್ ಇರಾಕ್ಗಳಲ್ಲಿ ನಡೆಯುತ್ತಿರುವ ಯುದ್ಧ, ಆಮೇಲೆ ಬೇರೆ ಬೇರೆ ಯುದ್ಧಗಳಿಂದಾಗಿ ಅವರಿಗೆ ಮತ್ತೊಮ್ಮೆ ಅಲ್ಲಿ ಹೋಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಕ್ರಮೇಣ ಆ ಬಗ್ಗೆ ಮರೆತು ಹೋದ್ಮೇಲೆ 1990ರಲ್ಲಿ ಕುರ್ದಿ ಸರ್ಕಾರ ಫ್ರಾನ್ಸ್ನ ಬ್ರೋನಿಕೇಲ್ ಸಂಶೋಧನೆಗೆ ಅವರು ಮತ್ತೊಬ್ಬ ಸಂಶೋಧಕನನ್ನು ಬ್ರಿಟನ್ನಿಂದ ಕರೆದುಕೊಂಡರು. ಅವರು ತಮ್ಮ ಈ ಸಂಶೋಧನೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಅಲ್ಲಿ ಆಗ ಮತ್ತೊಂದು ಅಸ್ಥಿಪಂಜರ ಪತ್ತೆಯಾಯಿತು. ಅದಕ್ಕೆ ಅವರು ಸಾರಿದಾರ್ ಎಕ್ಸ್ ಅಂತ ನಾಮಕರಣ ಮಾಡಿದರು. ಇದು ಸಹ ಹಲವು ವಿಚಾರಗಳನ್ನ, ಅಂದರೆ ಆ ವ್ಯಕ್ತಿಗಳ ಬಗ್ಗೆ, ಆ ಜನರ ಬಗ್ಗೆ ಹಲವು ವಿಚಾರಗಳನ್ನ ಹೊರತರಲು ಸಾಧ್ಯವಾಯಿತು. ಆ ವ್ಯಕ್ತಿ ಉಳಿದೆಲ್ಲವೂ ವ್ಯಕ್ತಿಗಳ ಮಲಗಿದಂತಹ ಒಂದು ಸಿಕ್ಕಿದರೆ, ಇದು ಮಲಗಿರುವಂತಹ ಭಂಗಿಯಲ್ಲೇ ವ್ಯತ್ಯಾಸ ಇತ್ತು. ಅದನ್ನು ಬಹಳ ಅಲಂಕಾರಿಕವಾಗಿ ಅಥವಾ ಬಹಳ ಉತ್ತಮವಾದ ರೀತಿಯಲ್ಲಿ ಮಲಗಿಸಿರುವುದನ್ನು ಕಾಣಬಹುದಾಯಿತು. ಅದರಿಂದ ಆ ವ್ಯಕ್ತಿಯನ್ನ ಆ ರೀತಿಯಲ್ಲಿ ನೋಡಿದಾಗ ಆ ವ್ಯಕ್ತಿ ಯಾವುದೋ ಗಣ್ಯ ವ್ಯಕ್ತಿ ಇರಬೇಕು, ಆ ಗುಂಪಿನಲ್ಲಿ ಗುಂಪಿನ ನಾಯಕರಾಗಿರಬಹುದೇನೋ ಎಂಬ ಸಂಶಯ ಮೂಡುವಂತ ರೀತಿಯಲ್ಲಿತ್ತು. ಅದರ ಬಗ್ಗೆನೂ ಆ ಝಡ್ ಅನ್ನ ಬಹಳ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿ ಮತ್ತಷ್ಟು ವಿಚಾರಗಳನ್ನ ತಿಳಿದುಕೊಂಡವರು. ಈ ಸಾನಿಬಾರ್ 2007ರಲ್ಲಿ ರಷ್ಯಾದ ಸೈಬೀರಿಯಾದಲ್ಲಿ ಚಾದರ್ಸ್ಕೇವ್ನಲ್ಲಿ ಸಂಶೋಧನೆ ನಡೆಸಿದರು. ಚಾದರ್ಸ್ಕೇವ್ನಲ್ಲಿ ಸಂಶೋಧನೆ ನಡೆಸಿದಾಗ ಅಲ್ಲಿಯೂ ಸಹ ಒಂದೇ ಮೂಳೆ ಸಿಗಲಿಲ್ಲ, ಹಲವಾರು ಮೂಳೆಗಳ ಪೀಸ್ಗಳು, ಅಂದರೆ ತುಂಡುಗಳು, ಚೂರುಗಳು ಸಿಕ್ಕಿದವು. ಅದನ್ನೆಲ್ಲವೂ ಅವರು ಜೋಡಿಸಿ ಅದರ ಬಗ್ಗೆ ಸಂಶೋಧನೆ ಮಾಡಿದರು. ಸ್ವೀಡಿಷ್ ಸಂಶೋಧಕ ಸೆಂಟ್ ಫೋವೋ ಜನರಲ್ಲಿ ಕಂಡುಬರುವ ವ್ಯತ್ಯಾಸದ ಮೇರೆಗೆ ಹಾಗೂ ಅವರಲ್ಲಿರುವಂತಹ ಹಾರ್ಮೋನ್ಗಳ, ಜಿನ್ಗಳ ಮತ್ತು DNA ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿ ಅವರು ಇಂತಹ ಜನರ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುವಂತಹ ಸಂಶೋಧನೆ ಮಾಡಿ ತೋರಿಸಿದ್ರಿಂದ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು. ಮೊಮ್ಯಾನ್ಸ್ ಮತ್ತಷ್ಟು ಮತ್ತು ಹೋಮಿಯೋಸಾರ್ಫಿ ಜನರಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಇಂತಹ ಜನರು ಯಾಕೆ ಕಣ್ಮರೆಯಾದರು ಎಂಬುದು ಮತ್ತೊಂದು ಪ್ರಶ್ನೆ. ಇದು ಆಮೇಲೆ ಅವರಿಗೆ ಸಿಕ್ಕಿರೋದು ತೀರದಲ್ಲಿ ಗೋರ್ವಮ್ ಕೇವ್ ಅಲ್ಲಿ 40,000 ವರ್ಷಗಳ ಹಿಂದೆ ನೇತಕಾಲ್ ವಂಶಜರ ವಾಸವಾಗಿದ್ದರು ಎಂಬುದು ತಿಳಿದು ಬಂತು. ಅಂದರೆ ಅಲ್ಲಿರುವಂತಹ ಕೇವುಗಳು, ಅಂದರೆ ಅಲ್ಲಿರುವ ಗುಹೆಗಳು ಕೆಲವು ನೀರಿನಲ್ಲಿ ಮುಳುಗಿದೆ, ಕೆಲವು ಇನ್ನು ಬೆಟ್ಟದ ಮೇಲಿದೆ. ಅವುಗಳಲ್ಲೂ ಸಹ ಇಂತಹ ಜನರ ಅಸ್ಥಿಪಂಜರಗಳು ಪತ್ತೆಯಾಗಿದೆ. ಅಂದರೆ ಅಲ್ಲಿಂದ ಅವರು ಯಾಕೆ ಇದಾಯಿತು ಅಂದರೆ, ಆಮೇಲೆ ಬಂದಂತಹ ಜನರು ಯಾರು ಹೋಮೋಸಾಪಿಯನ್ ಜನರ ದಾಳಿಯಿಂದ ಆಗಿರ್ಬೋದು, ಅಥವಾ ಆಹಾರದ ಕೊರತೆಯಿಂದ ಆಗಿರ್ಬೋದು, ಅಥವಾ ಹವಾಮಾನ ವೈಪರೀತ್ಯದಿಂದಾಗಿ, ಆಹಾರ ಕೊರತೆಯಿಂದಾಗಿ ಅವರು ಸಾವನ್ನಪ್ಪಿದ್ದಾರೆ. ಯಾಕಂದರೆ ಮೊದಲು ಅವರು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿ ತಿಂತಿದ್ರು. ಕಾಡು ಕಡಿಮೆ ಆದಾಗ ಅವರು ಸಮುದ್ರ ಪ್ರದೇಶಕ್ಕೆ ಬಂದು ಮೆಡಿಟೇರಿಯನ್ ಸಮುದ್ರದ ಹತ್ರ ಅವರು ಅಲ್ಲಿ ನೀರಿನಲ್ಲಿ ವಾಸವಾಗಿರುವ ನೀರಿನ ಜಲಚರ ಜೀವಿಗಳನ್ನು ಆಹಾರವಾಗಿ ಬಳಸಲಾರಂಭಿಸಿ ಅಲ್ಲಿ ಕೆಲವು ಬದುಕಿ ಉಳಿದರು. ಕೊನೆಗೆ
ಆ ಜನರು, ಆ ನೆಲಂದ ಚಾರ್ಲ್ಸ್ ಜನರು ಅಲ್ಲಿಂದ ಕಣ್ಮರೆಯಾಗಲು ಕಾರಣ ಈ ಈಗಿನ ಹೋಮೋಸಾಪಿಯನ್ ಜನರ ಜೊತೆಯಲ್ಲಿ ಅವರು ಬೆರೆತು ಹೋದರು ಅಥವಾ ಆ ಜನರು ಅಲ್ಲಿಗೆ ಮುಗಿದು ಹೋಗಿರಬಹುದು ಎಂಬುದಾಗಿ ತಿಳಿದು ಬರುತ್ತದೆ. ಅಂದರೆ ಹಿಂದೆ ಇದ್ದಂತಹ ಜನರು ಈಗ ಇಲ್ಲ, ಹಲವು ಗುಂಪುಗಳಿಲ್ಲ. ಆದರೆ ನಮ್ಮಲ್ಲಿ ಈಗ ಜಾತಿಯ ಧರ್ಮದ ಗುಂಪುಗಳಾಗಿ ಹೊಡೆದಾಡುತ್ತಿದ್ದೇವೆ. ಇದು ನಾವೆಲ್ಲರೂ ಒಂದೇ ಒಂದೇ ಎಂಬ ಭಾವ ಬಿಟ್ಟು ಇಂತಹ ಗಲಾಟೆ, ಇಂತಹ ಜಗಳ, ಇಂತಹ ಹೊಡೆದಾಟ ಮಾಡುವುದರಿಂದ ಯಾರಿಗೇನು ಉಪಯೋಗ? ಯಾವ ಧರ್ಮವೂ ಈ ರೀತಿಯಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಧರ್ಮವು ಮೇಲು ಕೀಳು ಎಂಬ ಭಾವನೆಯನ್ನು ಬೆಳೆಸಲು ಸಾಧ್ಯವಿಲ್ಲ. ಧರ್ಮ ತಾನಾಗೇ ಉಳಿಯುತ್ತದೆ, ತಾನಾಗೇ ಬೆಳೆಯುತ್ತದೆ. ಅದೇ ರೀತಿ ಭಾಷೆಯೂ ಅಷ್ಟೇ. ನಾವೆಲ್ಲರೂ ಪ್ರಯತ್ನ ಪಟ್ಟರೆ ನಮ್ಮ ಭಾಷೆಯನ್ನು ಯಾರು ಹಾಳು ಮಾಡಲು ಸಾಧ್ಯವಿಲ್ಲ, ಯಾರು ಅದನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗದು. ಅದೇ ರೀತಿ ನಮ್ಮ ದೇಶದ ಬಗ್ಗೆ ಹೆಚ್ಚಿನ ಪ್ರೀತಿ ಪ್ರೇಮ ಬೆಳೆಸಿಕೊಂಡು ನಾವು ನಮ್ಮ ದೇಶಕ್ಕಾಗಿ ಹೋರಾಡಬೇಕೇ ಹೊರತು ಜಾತಿ ಧರ್ಮಕ್ಕಾಗಿ ಅಲ್ಲ, ಅಥವಾ ಕೋಮು ಗಲಭೆಗಳಿಗಾಗೆಲ್ಲ, ಭಾಷೆಗಳಿಗಾಗೆಲ್ಲ. ನಮ್ಮ ದೇಶ ಮುಖ್ಯ. ದೇಶವಾದ ಮೇಲೆ ನಮ್ಮ ಭಾಷೆಯನ್ನು ನಾವು ಉಳಿಸಿ ಬೆಳೆಸಬೇಕು. ನಾವೇ ಅದಕ್ಕೆ ಗೊಬ್ಬರ ನೀರು ಹಾಕಬೇಕು ಹೊರತು ಬೇರೆಯವರು ಏನು ಮಾಡಿದ್ರು ನಮ್ಮ ಭಾಷೆ ಹಾಳಾಗಲು ಸಾಧ್ಯವಾಗದು. ಇಂತಹ ವಿಚಾರಗಳು ಇನ್ನಷ್ಟು ಇದೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳು ಹೇಳ್ತಾ ಹೋಗ್ತೇನೆ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದು. ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.